ಹಂಗಾಗಿ ನಮ್ಮಂದು ಕಿರ್ಕ್ ಮಾಡ್ಕೊಂಡು ಹೋದ ಮಗ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನೀವೇ ಕೊಡ್ತಿದ್ದೀರಾ ಅಂದೆ. ಹೊರಟಿ ಅಂದ್ರೆ ಮೊಮ್ಮಗನಲ್ಲಪ್ಪ, ತೊಂಟ್ಲಲ್ಲಿ ಎತ್ಕೊಂಡು ಸಿಲ್ವರ್ ತಟ್ಟೆ ಹಿಡ್ಕೊಂಡು ಭಿಕ್ಷಾ ಬೇಡ್ದೆ ಕಡಪ್ಪ. ಭಿಕ್ಷೆ ಯಾಕೆ ಬೇಡ್ತಿದ್ರು ಅವಾಗ? ಹೊಟ್ಟೆಗಪ್ಪ, ಬಟ್ಟೆಗಿಲ್ಲ ಇನ್ನೇನಪ್ಪ ಬಂಡಿ. ಎಡೆಹಳ್ಳಿಯಿಂದ ಬೆಟ್ಟಳ್ಳಿ ಮಠ ಪಕ್ಕ ಸ್ವಾಮಿ. ಎಡೆಹಳ್ಳಿ ಮಗ ಬರಬೇಕು. ಜಮೀನು ನಮಗೇನು ಇದಾಗಿಲ್ಲ, ಸ್ವಲ್ಪ ಜಮೀನು ನಮ್ಮ ವಾಸ ಆಗಬೇಕು. ಮಗಳ ಮಕ್ಕಳಿಗೂ ನನಗೂ ಒಂದು ಮನೆ ಇಲ್ಲ. ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಮನೆ ಆಗಬೇಕು, ನಮಗೂ ಆಗಬೇಕು. ಮಗ ಬರಬೇಕು. ಭೂಮಿ ನಮಗೆ ಭಾರಿ ತಕರಾರು ಮಾಡ್ತಾವ್ರೆ. ಭೂಮಿ ನಮ್ಮ ವಾಸ ಆಗಬೇಕು ಸ್ವಾಮಿ. ಹಾಲೇ 3-5 ವರ್ಷ ಆಯಿತು ಸ್ವಾಮಿ. ನಮ್ಮಂದ ಕಿರ್ಕ್ ಮಾಡ್ಕೊಂಡು ಹೋದವ್ನು ಇನ್ನೂ ಹೊರ್ಗೋಗಿ ದರ್ಶನ ಇಲ್ಲ. ಈ ವರ್ಷದಿಂದ ಬರ್ತಾ ಇದ್ದೀವಿ ಸ್ವಾಮಿ. ತಾಯಿ ಆಯ್ತದೆ ಅಂದ್ರಿ, ಪ್ರಶ್ನೆ ಕೇಳಿದ್ದೀವಿ. ಹೋದ ಮಂಗಳವಾರಕ್ಕೆ 15 ದಿವಸ ಆಯಿತು, ಅಮಾವಾಸ್ಯೆಯಲ್ಲಿ ಬಂದಿದೆ. ಆವಾಗ ಸ್ವಾಮಿಯವರು ಸ್ವಲ್ಪ ಫ್ರೀಯಾಗಿ ಸಿಕ್ಕಿದ್ರು. ಆತ ಏನು ನೋಡಿ ಸ್ವಾಮಿ ಸ್ವಲ್ಪ ಮುಂದೆ ಅವನ ಹೆಸರಲ್ಲಿ ಸ್ವಲ್ಪ ತಾಯಿಗೆ ಅರ್ಚನೆ ಮಾಡ್ಬೇಕು ನಾವು ಅಂದರು. ನೋಡಿ ಇವಾಗ ಅವರು ಫ್ರೀಯಾಗಿರಲ್ಲ, ಯಾವಾಗ ಬಂದ್ರು ಅವ್ರಿಗೆ ಬಿಜಿ. ಹಂಗಾಗಿ ಅವತ್ತು ಫ್ರೀಯಾಗಿದ್ದರು. ಅವತ್ತೇನೋ ಕ್ಲೀನ್ ಮಾಡಿಸ್ತಾಯಿದ್ರು ಎಲ್ಲ ಮೂಲೆ ಮುಡುಕನೆಲ್ಲ. ಏನೋ ನಮ್ಮ ಅವ್ನು ನಂಬಿದ್ದೀವಪ್ಪ, ಏನು ಅವಳ ಪಾದವೇಗತಿ ಏನು ಮಾಡ್ತಾರೋ. ಹಾಲ್ಗಾರು ಕರೀಲಿ, ಹಾಲ್ಗಾರು ಹಾಕ್ಲಿ, ನೀರ್ಗಾರು ಹಾಕ್ಲಿ, ಏನು ಅವ್ರು ನಂಬ್ಕೊಂಡಿದ್ದೀವಿ. ಈ ತಾಯಿ ನಂಬ್ಕೊಂಡಿದ್ದೀವಿ. ಮನೆ ದೇವ್ರಿ ಪೆಟ್ರೋಲ್ ಬ್ಯಾಂಕ್ ಹೋಯ್ತಿದ್ದ ಸ್ವಾಮಿ. ಪೆಟ್ರೋಲ್ ಬ್ಯಾಂಕಿಗೆ ಕ್ಯಾಶಿಯರ್ ಆಗಿದ್ದ. ಆದರೆ ಅವ್ನು ಕ್ಯಾಶಿಯರ್ ಆದ್ರೆ ಆಫೀಸಲ್ಲಿ ಬೇರೆ ಇದ್ರು ನಿಮ್ಮಂಥವ್ರು. ಇವನು ಹುಡುಗರು ಕಟ್ಕೊಂಡು ಪೆಟ್ರೋಲ್ ಹಾಕೋದು, ಕರ್ಕೊಂಡೋಗಿ ಆಫೀಸಲ್ಲಿ ಕಟ್ಟೋದು, ಅವ್ರು ಕೊಟ್ಟು ಸಂಬಳ ಇಸ್ಕೊಳ್ಳೋದು. ಆದರೆ ಅವನಿಗೆ ಸಂಘ ಸೇರ್ಕೊಬಿಟ್ರು ಸ್ವಾಮಿ. ಫ್ರೆಂಡ್ಗಳು ಸೇರ್ಕೊಬಿಟ್ರು. ಆಮೇಲೆ ನಮ್ಮ ಅಣ್ತಮ್ಮದಿರು ಇಬ್ಬರು ಹೆಂಗಸರು ಸೇರ್ಕೊಬಿಟ್ರು ಅವನ ಜೀವಕ್ಕೆ. ಹಂಗಾಗಿ ನಮ್ಮಂದು ಕಿರ್ಕ್ ಮಾಡ್ಕೊಂಡು ಹೋದ ಮಗ. ಮಗಳಿಗೆ ಮಾಡಿದ್ದೀನಿ, ನನಗೇನು ಮಾಡಿದ್ದೀನಿ ನಾನು. ಅಪ್ಪ ಮುಂದಾಗ ಮಾಡಬೇಕು, ಹಿಂದಾಗ ಮಾಡ್ಬೇಕನಪ್ಪ. ನಿನಗೂ ಮಾಡ್ತೀನಿ ಅಂತ ಅವನ ಸಲುವಾಗಿ ಊರಲ್ಲಿ ಬೆಂಗಳೂರಲ್ಲೇ ಇದ್ದೋ. ಮಕ್ಕಳು ಇದ್ದೋ 2, ಅವ್ರು ಸಾಕೊಂಡು ಅವನು ಇದ್ದ. ನಮ್ಮ ಮನೆಗೆ ಎಣಿಕೊಂಡು ನಮ್ಮ ಇದೇ ಇರಲಿಲ್ಲ ಅವನಿಗೆ. ನಾವೇನಂದರೆ ಇರಲಿ, ಏನೋ ಮಗ ಅವನಲ್ಲವ ಅಂತ ಇದ್ದೋ. ಆಮೇಲೆ ಬಂದು ಸ್ವಲ್ಪ ಇರೋನಂಗೆ ಇದ್ದ. ನಮ್ಮ ಮನೆಗೆ ಎಣಿಕೊಂಡದ. ನನಗೇನು ಮಾಡಿದ್ಯಾ ಅಂತ. ಮಗಳಿಗೆ ಮಾಡ್ತೀಯ ಅಂತ. ಅಪ್ಪ ನಿನಗೂ ಮಾಡ್ತೀನಿ ಕೊಡೋ ಅಂತ. ಎಡ್ಡಳ್ಳಿ, ಸಂತೆಪೇಟೆ, ಉತ್ತರದುರ್ಗ, ಆಮೇಲೆ ಕುಣಗಲ್ ತಾಲೂಕು, ಬೆಟ್ಟಳ್ಳಿ ಮಠ ಪೋಸ್ಟ್. ನಾವು ನಿಮ್ಮಂಥವ್ರ ಮನೆಗಳಿಗೆ ಕೂಲಿ ಮಾಡ್ಕೊಂಡು ನಾನು ನನ್ನ ಮಕ್ಕಳು ವಾಸ ಮಾಡ್ತಾಯಿದ್ದೀವಿ ಸ್ವಾಮಿ. ಏನೇ ಸ್ವಲ್ಪ ಸೊಸೈಟಿ ಅಕ್ಕಿ ಕೊಡ್ತಾರೆ, ಏನೇನು ಕೂಲಿ ಮಾಡೋದು, ಖರ್ಚು ಕೊಂಚ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ಸ್ವಾಮಿ. ಹೌದು, ಸಣ್ಣ ಮಗಿನೆಲ್ಲ ಅಷ್ಟೇ ಕಷ್ಟ ಕೊಟ್ಟರು ಸ್ವಾಮಿ. ಹೋಗಿರೋ ಮನೆ ಒಳಗೆ ತೊಂಟ್ಲಲ್ಲಿ ಎತ್ಕೊಂಡು ಸಿಲ್ವರ್ ತಟ್ಟೆ ಹಿಡ್ಕೊಂಡು ಭಿಕ್ಷಾ ಬೇಡ್ದೆ ಕಡಪ್ಪ. ಮಗ ಚಿಕ್ಕವನವಾಗ, ವರ್ಷನೂ ಆಗಿರಲಿಲ್ಲ ಇನ್ನು, ಸಣ್ಣ ಮಗ. ನಮ್ಮ ಅತ್ತೆದಿರು ಎಲ್ಲ ವನವಾಸ ಕೊಟ್ಟರು. ಹಂಗಾಗಿ ಊಟ ಇಲ್ಲ, ಆಹಾರ ಇಲ್ಲ ಟೈಮ್ಗೆ. ಹಂಗೆ ನಿಮ್ಮ ಮನೆಗಳಿಗೆ ಭಿಕ್ಷಾದ್ರೆ ಮಾಡಿಕೊಡ್ದೆ ಕಣಪ್ಪ. ಹೊಟ್ಟೆಗಪ್ಪ, ಬಟ್ಟೆಗಿಲ್ಲ ಇನ್ನೇನಪ್ಪ ಬಂಡಿ. ಆಮೇಲೆ ಅಂಕನಳ್ಳಿ ಮಠ, ಪಿರಂಗಿ ಸ್ವಾಮಿ ಮಠ ಗೊತ್ತೇನಪ್ಪ. ಪಿರಂಗಿ ಸ್ವಾಮಿಗಳು ಮೊಮ್ಮಗಳು ಕಡಪ್ಪ. ನಾನು ಆ ಕಲ್ಗಚ್ಚರ್ ಹೋಗೋದು ನನ್ನ ಹತ್ರ ಚೆನ್ನಾಗಿ ಜೀವನ ಮಾಡ್ತಾನೆ. ನನ್ನ ಸಂಬಂಧಿಕರೆಲ್ಲ ನೆಮ್ಮದಿಯಾಗವ್ರಪ್ಪ. ನಾನೇ ಕಡಪ್ಪ ದುರದೃಷ್ಟಗಳು. ಏನು ಇವ್ರು ಮಕ್ಕಳು ಕೊಟ್ಟ ಭಗವಂತ. ಇಬ್ಬರು ಮಕ್ಕಳು ಮಾಡ್ಕೊಂಡು ವಾಸ ಮಾಡಿದೆ ನೋಡಿ. ಇವಾಗ ಮಗನ ದರ್ಶನನೇ ಇಲ್ಲ. ಅದೇ ಕಣಪ್ಪ, ಕೂಲಿ ಮಾಡ್ತೀನಿ. ಈಗ ಕೂಲಿ ಕರಿಯೋರು ಇಲ್ಲ, ವಯಸ್ಸಾದವರು ಅಂತ ಏನೂ ಇಲ್ಲಪ್ಪ. ಹಂಗಾಗಿ ವಾಸ ಮಾಡ್ತಾ ಇದ್ದೀನಪ್ಪ. ಏನೋ ಎಲ್ಲಾರ ಸಿಕ್ಕರು ನಿಮ್ಮ ಪಾದ ಕಡಪ್ಪ. ತಾಯಿನೂ ಒಂದೇ, ನೀವು ಒಂದೇ ಯಪ್ಪ. ನಿಮ್ಮ ಪಾದ ಕಡಪ್ಪ. ಏನೋ ತಾಯಿ ಹೆಸರ ಮೇಲೆ